ಸರ್ಕಾರವೇ ಎಚ್ಚೆತ್ತುಕೊಳ್ಳಬೇಕಾದಂಥ ಒಂದು ವಿಚಾರ ಇದೆ. ನಿಜವಾಗಿಯೂ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಒಂದು ಘಟನೆ. ಬಡವರ ರಕ್ತ ಇರಬೇಕು ಅಂತ ಏನಿಲ್ಲ, ಏನು ಮನುಷ್ಯನ ಏನು ಅಂತ ಗೊತ್ತಿಲ್ಲ, ಅವರ ರಕ್ತ ಕುಡಿದು ನೀವೆಲ್ಲಿಗೆ ಹೋಗಿ ಸಾಯ್ಬೇಕ್ರಿ? ನಾಚಿಕೆ ಆಗ್ಬೇಕೇನು? ಇವ್ರ ಮನೇಲಿ ಹೆಣ್ಣು ಮಕ್ಕಳಿಲ್ವಾ? ಇವ್ರಿಗೆ ತಾಯಿ ಅಕ್ಕ ತಂಗಿ ಯಾರೂ ಇಲ್ವಾ? 7 ವರ್ಷದ ಪುಟ್ಟ ಬಾಲಕಿಯನ್ನ ಕರ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಪಾಪ ಸರ್, ಬಲವಂತ ತಲೆಮೇಲೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ. ಹೆಣ್ಮಕ್ಳು ಮುಟ್ಟ ರೂಲ್ಸ್ ಯಾರು ಕೊಟ್ಟವ್ರೆ ಸರ್? ನಮಗೆ ನ್ಯಾಯ ಕೊಡಿ ಸರ್. ನಮ್ಮ ಹೆಣ್ಮಕ್ಳ ಬಗ್ಗೆ ಒಂದು ಭಯ ಭಕ್ತಿ ಇಲ್ಲ ಯಾರು. ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಇನ್ನೂ ಕೂಡ ಬಡವರ ಮೇಲಿನ ಶೋಷಣೆ, ಈ ಒಂದು ಸಾಲ ಪಡೆದಿರುವಂಥವರ ಮೇಲಿನ ಒಂದು ದೌರ್ಜನ್ಯ, ಈ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಇನ್ನೂ ಕೂಡ ನಿಂತಿದೆ. ಮುಖ್ಯಮಂತ್ರಿಗಳ ಆದೇಶ ಇರುವಂಥದ್ದು. ಈ ಥರದ ಘಟನೆಗಳು ರಾಜ್ಯದಲ್ಲಿ ಈ ಹಿಂದೆ ಆದಾಗ ಮೈಕ್ರೋ ಫೈನಾನ್ಸ್ ಅವರು ಈ ರೀತಿ ಬೆನ್ನಿಗೆ ಬಿದ್ದು ಈ ರೀತಿಯಾದಂಥ ಒಂದು ಕಿರುಕುಳವನ್ನು ಕೊಡಬಾರ್ದು ಅನ್ನುವಂಥದ್ದು ಅಧಿಕೃತ ಆದೇಶ ಮುಖ್ಯಮಂತ್ರಿಗಳು ಕೊಟ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳ ಆದೇಶಕ್ಕೆ ಡೋಂಟ್ ಕೇರ್ ಮಾಡ್ತಾರೆ. ಮುಖ್ಯಮಂತ್ರಿಗಳ ಆದೇಶವನ್ನೇ ಗಾಳಿಗೆ ತೂರಿದ್ದಾರೆ. ಮುಖ್ಯಮಂತ್ರಿಗಳ ತವರೂರಿನಲ್ಲೇ ಆಗಿರುವಂಥ ಈ ಒಂದು ಅಮಾನವೀಯ ಘಟನೆ ಏನಿದೆಯಲ್ಲ ಇವತ್ತಾಗಿರುವಂಥದ್ದು, ನಿಜವಾಗಿಯೂ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಒಂದು ಘಟನೆ. ಈ ರೀತಿಯಾಗಿ ವರ್ತಿಸಬೇಕಾ? ಈ ರೀತಿಯಾದಂಥ ವರ್ತನೆ ಅವಶ್ಯಕತೆ ಇತ್ತ? ಏನು ಅವ್ರೇನು ದುಡ್ಡು ತಗೊಂಡು ಓಡೋಗ್ಬಿಡ್ತಾರಾ? ಕಟ್ತಾರೆ ಅಲ್ವಾ? ಆದರೆ ಈ ರೀತಿಯಾದಂತಹ ಅಮಾನವೀಯ ವರ್ತನೆ, ಅದು ಹಳ್ಳಿ ಬಡ ಜನರ ಮೇಲೆ, ಅವರ ರಕ್ತ ಕುಡಿದು ನೀವೆಲ್ಲಿಗೆ ಹೋಗಿ ಸಾಯ್ಬೇಕ್ರಿ? ಮೈಸೂರು ಸಿಎಂ ಅವರ ತವರೂರು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ನವೀನ್ ಮತ್ತು ಪ್ರಮೀಳಾ ಅನ್ನುವಂತಹ ದಂಪತಿ ಬಜಾಜ್ ಮೈಕ್ರೋ ಫೈನಾನ್ಸ್ ಇಂದ ಏನೋ ಒಂದಷ್ಟು ಅವರ ಒಂದು ಜೀವನ ನಿರ್ವಹಣೆಗಾಗಿ 30,000 ರೂಪಾಯಿಗಳು ಸಾಲವನ್ನು ಪಡೆದಿದ್ರು. ನವೀನ್ ಮತ್ತು ಪ್ರಮೀಳಾ 30,000 ರೂಪಾಯಿ ಸಾಲವನ್ನು ಪಡೆದಿದ್ರು. ಇಲ್ಲಿಯ ತನಕವು 11 ತಿಂಗಳ ಕಂತು 11 ಮಂತ್ಸ್ ಕಂತನ್ನು ತೀರಿಸಿದ್ದಾರೆ. ಈ ತಿಂಗಳ ಸಾಲವನ್ನು ತೀರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ಕೇವಲ 4 ದಿನ ಡಿಲೇ ಆಗಿದೆ. ಇವರ ಕಂತನ್ನು ಪಾವತಿಸೋದು ಬರೀ 4 ಡೇಸ್ ಡಿಲೇ ಆಗಿರುವಂಥ ಕಾರಣ. ಎಷ್ಟು ಅನ್ಕೊಂಡಿದ್ದೀರಾ EMI ಅಮೌಂಟ್? ಎಷ್ಟು ಅನ್ಕೊಂಡಿದ್ದೀರಾ ಕಂತಿನ ಒಂದು ಅಮೌಂಟ್? ಕೇವಲ 1,280 ರೂಪಾಯಿಗಳು. 1,280 ಈ ತಿಂಗಳ ಕಂತನ್ನು ಪಾವತಿಸುವಂಥದ್ದು 4 ದಿನ ಲೇಟ್ ಆದಂಥ ಕಾರಣಕ್ಕೆ ಈ ಬಜಾಜ್ ಮೈಕ್ರೋ ಫೈನಾನ್ಸ್ನ ಈ ಒಂದು ಸಿಬ್ಬಂದಿ ಯಾರಿದ್ದಾರಲ್ಲ, ಆ ವಿಜುವಲ್ಸಲ್ಲಿ ನೋಡಿ, ಅವನು ಫೋಟೋ ನೋಡೋಕೆ ಹೋಗಿದ್ದಾನೆ. ಈ ಮನುಷ್ಯ ಬರ್ತಾನೆ ಅವ್ರ ಮನೆಗೆ, ನವೀನ್ ಮತ್ತು ಪ್ರಮೀಳಾ ಜಾಲಹಳ್ಳಿಲಿರುವಂಥ ಅವ್ರ ಮನೆಗೆ ಬರ್ತಾನೆ. ಅವರಿಬ್ಬರು ದಂಪತಿಗಳಿರೋದು. ಅವರ ತಾಯಿ, ನವೀನ್ ಅವರ ತಾಯಿ, ಏನೂ ತಿಳಿಯದಂತಹ ಮುಗ್ಧ ತಾಯಿ, ಅವರನ್ನ ಹಿಂಸೆ ಮಾಡಕ್ಕೆ ಶುರು ಮಾಡ್ತಾನೆ. ಎಲ್ಲಿದ್ದಾರೆ ನಿಮ್ಮ ಮಗ? ಇನ್ನೂ ಕೂಡ ದುಡ್ಡು ಕೊಟ್ಟಿಲ್ಲ, ಫೋನ್ ಮಾಡಿ. ಫೋನು ಕೂಡ ಇಟ್ಕೊಳ್ದೇ ಇರುವಂತಹ ಬಡತನ ಮತ್ತು ಅಷ್ಟು ಅಪ್ಗ್ರೇಡ್ ಆಗದೆ ಇರುವಂತಹ ಒಂದು ಹಳ್ಳಿಯ ಬಡಜನ. ಅಂಥ ತಾಯಿ ಹತ್ರ ಅವ್ರನ್ನ ನೋಡ್ಬೋತಾ ವಿಜುವಲ್ಸ್ ಅಲ್ಲಿ, ಎಂಥ ವಯಸ್ಸ ಎಮ್ಮಗೆ ಅಂತ. ಅಂಥವರನ್ನ ಹೋಗಿ ಈ ರೀತಿಯಾಗಿ ಹಿಂಸೆ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮಾಂಗಲ್ಯ, ನನ್ನ ತಾಳಿಯನ್ನು ಬೇಕಾದ್ರೆ ಅಡ ಇಟ್ಟುಬಿಟ್ಟು ನಾನು ದುಡ್ಡು ಪಾವತಿಸ್ತೀನಪ್ಪ, ಈ ಸಾಯಂಕಾಲದೊಳಗಡೆ ನಿಮ್ಮ ದುಡ್ಡನ್ನ ನಾನು ನಿಮಗೆ ಕಟ್ತೀನಿ ಅಂತ ಹೇಳಿದ್ರು ಕೂಡ ನೋ, ನಮಗೆ ಈ ಕ್ಷಣಕ್ಕೆ ದುಡ್ಡು ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಏನು ಮನುಷ್ಯನ ಏನು ಅಂತ ಗೊತ್ತಿಲ್ಲ. ಇಷ್ಟೊಂದು ಅಮಾನವೀಯತೆನ ದುಡ್ಡು ಅಂತಂದ್ಬಿಟ್ರೆ ಇಷ್ಟಕ್ಕೂ ಸುಮ್ಮನಾಗದೇ ಇರುವಂತಹ ಈ ಒಂದು ಬಜಾಜ್ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಆ ಮನೆಯಲ್ಲಿರುವಂತಹ ನವೀನ್ ಮತ್ತು ಪ್ರಮೀಳಾ ಅವರ ಮಗಳು 7 ವರ್ಷದ ಪುಟ್ಟ ಬಾಲಕಿಯನ್ನ ಎತ್ತಾಕೊಂಡು ಹೋಗ್ತಾರೆ, ಜೊತೆ ಕರ್ಕೊಂಡು ಹೋಗಿ ಚಿತ್ರಹಿಂಸೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕೇನು? ಇವ್ರ ಮನೇಲಿ ಹೆಣ್ಣು ಮಕ್ಕಳಿಲ್ವಾ? ಇವ್ರಿಗೆ ತಾಯಿ ಅಕ್ಕ ತಂಗಿ ಯಾರೂ ಇಲ್ವಾ? 7 ವರ್ಷದ ಪುಟ್ಟ ಬಾಲಕಿಯನ್ನ ಕರ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಎಲ್ಲಿ ನಿಮ್ಮಮ್ಮ ಹೇಳು ಅಂತ. ಆ ಮಗು ಏನು ಹೇಳತ್ರಿ? ಇವರೆಲ್ಲ ಹೋಗಿ ಕೂತ್ಕೊಂಡಿದ್ರೆ ಭಯ ಪಟ್ಕೊಂಡು ಆ ಮಗುಗಷ್ಟು ಭಯ ಪಡಿಸಿ ಹಿಂಸೆ ಕೊಡುವಂತಹ ಅವಶ್ಯಕತೆ ಇತ್ತ? ಎಲ್ಲಿಗೆ ಹೋಗ್ತಾ ಇದೆ ಸಮಾಜ? ಏನಿಂತಹ ದುರ್ವರ್ತನೆ? ಸರ್ಕಾರವೇ ಎಚ್ಚೆತ್ತುಕೊಳ್ಳಬೇಕಾದಂಥ ಒಂದು ವಿಚಾರ ಇದು. ಮುಖ್ಯಮಂತ್ರಿಗಳೇ ಖುದ್ದು ಗಮನ ಹರಿಸಬೇಕು.
ನಿಮ್ಮ ಆದೇಶ ಇದ್ರೂ ಕೂಡ ಕ್ಯಾರೆ ಅಂತ ಅಲ್ಲ ಈ ಮೈಕ್ರೋ ಫೈನಾನ್ಸ್ ಅವರು. ಈ ಕೂಡಲೇ ತಾವೇನೋ ಒಂದು ಅಧಿಸೂಚನೆಯನ್ನು ತಂದಿದ್ರಿ, ಅದನ್ನು ಸ್ಟ್ರಾಂಗ್ ಆಗಿ ಇಂಥ ಒಂದು ಘಟನೆಗಳಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಸಿದ್ದರಾಮಯ್ಯ ಅವರೇ. ಇಷ್ಟೊಂದು ಟಾರ್ಚರ, ಇಂಥ ಒಂದು ರೀತಿಯ ಕಿರುಕುಳುವ. ಕೂಡಲೇ ಅಲ್ಲಿನ ಗ್ರಾಮಸ್ಥರು ಬರ್ತಾರೆ, ಇದನ್ನ ಮೀಡಿಯಾಗಳ ಗಮನಕ್ಕೆ ತರ್ತಾರೆ, ಸುದ್ದಿ ಆಗುತ್ತೆ. ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಆಗುತ್ತೆ ಇಲ್ವೋ ಅನ್ನುವಂಥ ಡೆವಲಪ್ಮೆಂಟ್ಸ್ ಬಗ್ಗೆ ಇನ್ನೂ ಕೂಡ ನಮಗೆ ಕ್ಲಾರಿಟಿ ಇಲ್ಲ. ಬಟ್ ಸ್ಟಿಲ್ ಈ ಮನುಷ್ಯ ಇವಾಗ ನೋಡ್ತಾ ಇದ್ದೀರಲ್ಲ ನೀವಿಲ್ಲಿ ಈ ಒಂದು ವಿಜುವಲ್ಸಲ್ಲಿ, ಬಜಾಜ್ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಏನು ಅವನೇನು ಹುಟ್ತಾ ಕುಬೇರನ ಮಗ ಹುಟ್ಬಿಟ್ನ ಅಥವಾ ಮೇಲಿಂದ ಉದುರು ಬಿಡ್ತಾ, ಅವನು ಕೆಲಸ ಮಾಡ್ತಾ ಇರೋನು ಅಷ್ಟೇ ಅಲ್ಲ, ಅದನ್ನು ತಿಳ್ಕೊಳ್ಬೇಕು. ನಿನ್ನ ಕೆಲಸ ಮಾಡಬೇಕು, ಹೌದು, ಹಾಗಂದ್ಬಿಟ್ಟು ಈ ಥರದ ಚಿತ್ರಹಿಂಸೆ ಕೊಡಬೇಕು ಅಂತ ಏನಿಲ್ವಲ್ಲ, ಬಡವರ ರಕ್ತ ಇರಬೇಕು ಅಂತ ಏನಿಲ್ವಲ್ಲ, ಕೇವಲ 1280 ರೂಪಾಯಿಗೆ. ಸ್ಟಿಲ್ ನಾವು ರಾಜ್ಯ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ಆಗ್ರಹಿಸ್ತೀವಿ, ಈ ಥರದ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳದ ವಿರುದ್ಧ ತಾವು ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು CM ಸಾಹೇಬ್ರೆ ಅಂತ ಈ ಮೂಲಕ ಆಗ್ರಹಿಸ್ತೀವಿ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.